ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಮನೆಯಲ್ಲಿ ಕೋಡುಬಳೆ ಮಾಡಿದರು. ಕೋಡುಬಳೆ ಮಾಡೋ ರೆಸಿಪಿ ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬರ್ರಿ. ಮೊದಲಿಗೆ 2 ಕಪ್ ಮೈದಾ ಹಿಟ್ಟು, 1 ಕಪ್ ಅಕ್ಕಿ ಹಿಟ್ಟು, 1 ಕಪ್ ಚಿರೋಟಿ ರವೆನ ಒಂದೊಂದಾಗಿ ಹಾಕಿ ಮಿಶ್ರಣ ಮಾಡ್ತಿದ್ದೀನಿ. ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಅರಿಶಿನ, ಸ್ವಲ್ಪ ಜೀರಿಗೆ, ಹಾಗೆ ಈಗ ಒಂದು ಕಡೆ ಬಾಣಲಿಯಲ್ಲಿ ಎಣ್ಣೆ ಮತ್ತು ತುಪ್ಪನ ಕಾಯಕ್ಕಿಡ್ತೀನಿ. ಇದು ಮಿಶ್ರಣ ಮಾಡ್ಕೊಂಡಿರೋದ್ರಲ್ಲಿ ಎಣ್ಣೆ ತುಪ್ಪನ ಹಾಕಿ ಚೆನ್ನಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಚೆನ್ನಾಗಿ ಸ್ಮೂತಾಗಿ ಕಲಿಸ್ಕೋಬೇಕು. ಒಂದು ಸ್ವಲ್ಪ ಇಂಗು ಕೂಡ ಹಾಕಬೇಕು. ಅದಕ್ಕೆ ಎಣ್ಣೆ ತುಪ್ಪನ ಮಿಕ್ಸ್ ಮಾಡಿಕೊಂಡು ಈಗ ಅದಕ್ಕೆ ಸ್ವಲ್ಪನೇ ನೀರು ಮಿಕ್ಸ್ ಮಾಡ್ಕೊತ ಚಪಾತಿನ ಹಿಟ್ಟಿನ ಹದಕ್ಕೆ ಸ್ಮೂತಾಗಿ ಕಲಿಸ್ಕೊತಾ ಇದ್ದೀನಿ. ಈಗ ಅದನ್ನು ಸ್ವಲ್ಪನೇ ಉಂಡೆ ತಗೊಂಡು ಅದರಲ್ಲಿ ಸಣ್ಣದಾಗಿ ಪೂರಿಗೆ ನಾವು ಉಂಡೆ ಮಾಡ್ತೀವಲ್ಲ ಆ ರೀತಿ ಉಂಡೆ ಮಾಡ್ಕೋಬೇಕು. ಒಂದೊಂದು ಉಂಡೆನ ತಗೊಂಡು ತೆಳ್ಳಗೆ ಉದ್ದಕ್ಕೆ ಲಟ್ಟಿಸ್ಕೊತ ಕೋಡುಬಳೆ ಆಕಾರಕ್ಕೆ ನಾವು ಅದನ್ನು ರೌಂಡಾಗಿ ಮಡ್ಚ್ಕೊಂಡು ಇಟ್ಕೊತಾ ಇದ್ದೀನಿ. ಈಗ ಬಾಣಲಿಯಲ್ಲಿ ಎಣ್ಣೆ ಕಾಯಕ್ಕಿಟ್ಬಿಟ್ಟು ಕೋಡುಬಳೆನ ಒಂದೊಂದಾಗಿಯೇ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಅದನ್ನು ಡೀಪ್ ಫ್ರೈ ಮಾಡಬೇಕು. ಎಣ್ಣೆಯಲ್ಲಿ ಕೋಡುಬಳೆ ಬ್ರೌನ್ ಕಲರ್ ಬರೋವರೆಗೂ ಅದನ್ನು ಕರಿಬೇಕು. 5 to 7 ಮಿನಿಟ್ಸ್ ತನಕ ಅದನ್ನು ಲೋ ಫ್ಲೇಮಲ್ಲಿ ಇಟ್ಟು ಕರಿಬೇಕು. ಜಾಸ್ತಿ ಉರಿನಲ್ಲಿಟ್ಟರೆ ಕೋಡುಬಳೆ ಕಪ್ಪಗಾಗಿ ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ಈಗ ಟಿಶ್ಯೂ ಪೇಪರ್ ಹರಡಿದ ತಟ್ಟೆಯಲ್ಲಿ ಕೋಡುಬಳೆನ ಹಾಕಿ ತಣ್ಣಗಾಗೋಕ್ಕೆ ಅಂತ ಹಾರಕ್ಕೆ ಬಿಟ್ಟಿದ್ದೀನಿ. ತಣ್ಣಗಾದ್ಮೇಲೆ ತಿನ್ನಿರಿ, ತುಂಬ ಟೇಸ್ಟಿಯಾಗಿ ರುಚಿಕರವಾದ ಗರಿಗರಿಯಾದ ಕೋಡುಬಳೆ ರೆಡಿಯಾಗಿದೆ. ಸೂಪರಾಗಿತ್ತು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ದಿ ವಾಚಿಂಗ್. ಬಾಯ್ ಬಾಯ್.